ಸಿದ್ಧಿಶ್ರೀ ಚಾನಲ್ ನೋಡುಗರೆಲ್ಲರಿಗೂ ಸ್ವಾಗತ. ವಿಶೇಷವಾಗಿ ಈ ಹಿಂದೆ ಹೇಳಿದಂಗೆ ನಾನು ನಿಮಗೆ 5ನೇ ರಾಶಿಯಾದಂಥ ಸಿಂಹರಾಶಿಯ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ನಿಮಗೆ ವರ್ಷ ಭವಿಷ್ಯವನ್ನು 2025ರ ಯುಗಾದಿಯಿಂದ ಪಾಡ್ಯದಿಂದ 2026ರ ಯುಗಾದಿ ಪಾಡ್ಯದವರೆಗಿನ ರಾಶಿ ಭವಿಷ್ಯವನ್ನು ಸಿಂಹರಾಶಿ ಭವಿಷ್ಯವನ್ನು ನೋಡ್ಕೊಂಡು ಬರೋಣ. ಆ ರಾಶಿಗೆ ಅನುಗುಣವಾಗಿ ಯಾವ್ಯಾವ ಮೊದಲಕ್ಷರ ಬರ್ತಾವೆ, ಹೆಸರಿನ ಮೊದಲಕ್ಷರಗಳ ಮ, ಮಿ, ಮು, ಮೇ, ಮೋ, ಟ, ಟಿ, ಟು, ಟೆ ಇವು ಈ ಸಿಂಹರಾಶಿಯಲ್ಲಿ ಬರುವಂಥ ಹೆಸರಿನ ಮೊದಲಕ್ಷರಗಳಾಗಿರ್ತಾವೆ. ಇವು ಆದಷ್ಟು ಜನ್ಮರಾಶಿಗೆ ಅನುಗುಣವಾಗಿರ್ತಾವೆ. ಇನ್ನು ಅದೇ ಥರನಾಗಿ ಈ ಒಂದು ಸಿಂಹರಾಶಿ ವರ್ಷಾರಂಭದಿಂದ 10ನೇವನಾಗಿ ಗುರು, ವರ್ಷಾಂತದವರೆಗೆ ಗುರು 12ನೇವಾಗಿ ಬರುವುದರಿಂದ ನೀವು ಮುಟ್ಟಿದ್ದೆಲ್ಲ ಚಿನ್ನವಾಗುವ ಕಾಲ ಇದಾಗೈತಿ. ಬಹಳ ದಿವಸಗಳಿಂದ ನಿಮಗೆ ಬರಬೇಕಾದಂಥ ಬಾಕಿ ಹಣಗಳು ನಿಮಗೆ ಬಂದು ಕೈ ಸೇರ್ತಾವೆ. ಎಷ್ಟೇ ಕಷ್ಟದ ಕೆಲಸಗಳು ಸರಳವಾಗಿ ಕೈಗೂಡ್ತಾವೆ. ಹಣ ಬಂದಾಗ ನೀವು ಬಹಳಷ್ಟು ಹುಷಾರತನದಿಂದ ಇರಬೇಕು. ನಿಮ್ಮ ನಿತ್ಯ ಕಾಯಕದತ್ತ ಗಮನ ಹರಿಸಬೇಕು. ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡಬೇಕು. ಕುಟುಂಬದಲ್ಲಿ ನೆಮ್ಮದಿ ಜೀವನ, ಮನೆಯಲ್ಲಿ ಶುಭನಾದಾದಿ ಕಾರ್ಯಗಳು ಜರುಗ್ತಾವ. ಆರೋಗ್ಯದಲ್ಲಿ ಉತ್ಸಾಹ, ಆರ್ಥಿಕವಾಗಿ ಕೈ ಬಿಗಿರಬೇಕು. ಯಾರನ್ನು ನಂಬಬಾರದು. ಎಲ್ಲರಿಂದ ನಯವಿನಯದಿಂದ ವರ್ತಿಸ್ರಿ. ದುಡುಕುತನ, ಸಿಟ್ಟು ಖಂಡಿತ ಈ ವೇಳೆ ಬೇಡ. ಇನ್ನು ಶನಿ ನಿಮಗೆ ವರ್ಷಾಂತದಿಂದ 7ನೇವನಾಗಿ ವರ್ಷಾಂತದವರೆಗೆ 8ನೇವನಾಗಿ ಬಂದು ಆರೋಗ್ಯ ಸುಧಾರಿಸುವನು. ನಿಮ್ಮ ವೈರಿಗಳಿಗೆ ಬಡಿದೊಡಿಸುವನು. ಅಂದ್ರೆ ನಿಮ್ಮ ವೈರಿಗಳನ್ನು ಬಡದು ಕಳಿಸ್ಬಿಡ್ತಾನೆ. ಮನದಲ್ಲಿ ಶಾಂತಿ ತರ್ತಾನೆ. ಬಂದು ನಿಮ್ಮ ಜೀವನದಲ್ಲಿ ಹೊಸ ಉತ್ಸಾಹ ತುಂಬುತ್ತಾನೆ. ಕಾಯಕದಲ್ಲಿ ಹುಮ್ಮಸ್ಸು ಕಾಣಿಸ್ತದೆ. ಸ್ವಪರ ಜನರಲ್ಲಿ ಪ್ರೀತಿ ವಿಶ್ವಾಸ ಇರ್ತದೆ. ಈ ಒಂದು ಸಿಂಹರಾಶಿಯ ವ್ಯಾಪಾರಸ್ಥರಿಗೆ ಈ ವರ್ಷ ನಿಮಗೆ ತೇಜಿ ಆದದ್ದು, ಮಂದಿ ಆದದ್ದು. ದಾಸ್ತಾನು ದೀಪಾವಳಿ ವೇಳೆ ಎಚ್ಚರ, ಹೆಚ್ಚು ಲಾಭವಾಗೋದು, ಅಧಿಕ ಖರ್ಚು, ಹಣಕಾಸಿನ ಅಡಚಣೆಯಾಗುವ ಸಾಧ್ಯತೆ, ಉದ್ರಿ ವ್ಯಾಪಾರದಿಂದ ದೂರವಿರುವುದು ಉತ್ತಮ. ಬಂಧು ಮಿತ್ರರಿಂದ ತಕ್ಕ ಮಟ್ಟಿಗೆ ಸಹಕಾರ. ನೌಕರರು ಪ್ರಾಮಾಣಿಕತೆಯಿಂದ ಕೆಲಸ ಮಾಡಿರಿ. ನಿಮ್ಮ ಖುಷಿಪಡಿಸುವವರು ಮತ್ತು ಇನ್ನು ನೌಕರರಿಗೆ ಈ ವರ್ಷ ನಿಮ್ಮ ಇಚ್ಛಿತ ಸ್ಥಾನಕ್ಕೆ ನೀವು ವರ್ಗಾವಣೆ ಪಡೆಯುತ್ತೀರಿ. ಮಿತ್ರರು ದ್ರೋಹ ಮಾಡುವವರು. ನಿಮ್ಮ ಕರ್ತವ್ಯದಲ್ಲಿ ಲೋಪದೋಷಗಳು ಬರದಂತೆ ಎಚ್ಚರದಿಂದ ಇರಿ. ಎಲ್ಲರೊಡನೆ ಸ್ನೇಹದಿಂದ ಇರಬೇಕು. ಮೇಲಿನವರಿಂದ ಪ್ರಶಂಸೆಯನ್ನು ಪಡೆಯಬೇಕು. ಗೌರವಾದಿಗಳು ಲಭಿಸ್ತವೆ. ವರ್ಷಾಂತ್ಯಕ್ಕೆ ಆಶೆಗೆ ಒಳಗಾಗಬಾರದು. ಆಶೆಗೆ ಒಳಗಾದರೆ ಸಂಕಷ್ಟಗಳು ಕಟ್ಟಿಟ್ಟ ಬುತ್ತಿ. ಇನ್ನು ಅದೇ ಥರನಾಗಿ ಕೃಷಿಕರಿಗೆ ಈ ವರ್ಷ ನಿಮ್ಮ ಅಕ್ಕಪಕ್ಕದವರಿಂದ ಇದ್ದ ಜಗಳ ತಂಟೆ ಎಲ್ಲವೂ ಮುಗಿದು ನಿಮಗೆ ವಿಶ್ವಾಸದಿಂದ ನಡೆದುಕೊಳ್ಳುವ ಹೊಸ ದಾರಿ. ಕಿರುಲಾವಣಿ ಪಾಲಿನ ವ್ಯವಹಾರ ಮಾಡಬೇಡ್ರಿ. ಉತ್ತಮ ತಳಿಯ ಬೆಳೆಯನ್ನು ಸಾಗುವಳಿ ಮಾಡಿದರೆ ಉತ್ತಮ ಲಾಭ. ಪರಿಶ್ರಮ ವಹಿಸಿ ಭೂಮಿ ಸಾಗುವಳಿ ಮಾಡಿದರೆ ಉತ್ತಮ ಇಳುವರಿ. ನಿಮಗೆ ಲಾಭ. ವರ್ಷಾಂತದವರೆಗೆ ಧಾರಣೆ ಕಡಿಮೆ ಕಂಡುಬರುವುದು. ಇನ್ನು ಹೆಣ್ಣು ಮಕ್ಕಳು ಈ ವರ್ಷ ಮನೆಯಲ್ಲಿ ಎಲ್ಲರೂ ನಿಮ್ಮ ಇಚ್ಛೆಗೆ ತಕ್ಕಂತೆ ನಡೆದುಕೊಳ್ಳುವರು. ನಿಮ್ಮ ಆಶೆಗಳು ಒಂದೊಂದಾಗಿ ಕೈಗೂಡುವುದು. ವರ್ಷದ ಕೊನೆಗೆ ಸಿಟ್ಟು ಮಾಡದಿರಿ. ಈ ಒಂದು ಸಿಂಹರಾಶಿಯ ಸಾರಾಂಶ. ಈ ವರ್ಷ ಗುರು ಶನಿ ನಿಮಗೆ ಅನುಕೂಲಕರನು. ಜೀವನದಲ್ಲಿ ಏನು ಬೇಕಾದರೂ ಸಾಧಿಸಿಕೊಳ್ಳಿರಿ. ಅಂತೂ ನಿಮಗೆ ಹಸ್ತ ನಕ್ಷತ್ರ ಶನಿವಾರ ಘಾತವಿದ್ದು ನಿಮ್ಮಿಂದ ಖರ್ಚಾಗುವುದು 4ನೇ, ನಿಮಗೆ ಬರುವುದು 12ನೇ. ಇಷ್ಟು ಈ ಒಂದು ಸಿಂಹರಾಶಿಯ ಅನುಕೂಲ ಅನಾನುಕೂಲತೆಗಳಿದ್ದಾವೆ. ಇದು ನಿಮಗೆ ಇಷ್ಟವಾದರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ. ವಿಡಿಯೋವನ್ನು ಹೆಚ್ಚು ನಿಮ್ಮ ಸ್ನೇಹಿತರಿಗೆ ಶೇರ್ ಮಾಡಿರಿ. ಈ ಒಂದು ರಾಶಿ ಭವಿಷ್ಯವನ್ನು ಅವ್ರಿಗೆ ಇಷ್ಟವಾದರೆ ಅವರು ತಪ್ಪದೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡ್ರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಸಂಪೂರ್ಣ ನೋಡಿದ್ದಕ್ಕಾಗಿ ಧನ್ಯವಾದಗಳು.